ಗಂಗಾಲಕ್ಷ್ಮೀ ಬಾರಮ್ಮ. ಅಯ್ಯೋ, ಮನ್ಯಾಗ ನಾನು ಒಬ್ಳೆ ಅಲ್ವಾ ಇರೋದು. ಇದನ್ನ ಫ್ರಿಡ್ಜಲ್ಲಿ ಇಟ್ಬಿಡು. ಅಪ್ಪಾಜಿ, ಅಕ್ಕ ಯಾವಾಗ ಬರೋದು? ನನಗಿಂತ ಕಲ್ಪನನ್ಗಿಂತ ಗೊಂಬೆ ಬಗ್ಗೆ ನಿನಗೆ ಕಾಳಜಿ ಜಾಸ್ತಿ ಆಗಿದೆ. ಜೀವ ಕೊಟ್ಟವ್ರನ್ನ, ಜೀವನ ಕೊಟ್ಟವ್ರನ್ನ ಜ್ಞಾಪಿಸ್ಕೊಳ್ದೆ ಇನ್ಯಾರನ್ನ ಜ್ಞಾಪಿಸ್ಕೊಳ್ಳಿ ಅಪ್ಪಾಜಿ. ನಿನ್ನ ಮಾತು, ನಿನ್ನ ಆತಂಕ ಏನು ಅಂತ ನನಗೆ ಅರ್ಥ ಆಗತ್ತೆ. ಅದರಲ್ಲೂ ಗೊಂಬೆ ಹೋಗಿರೋದು ಬರೀ 4 ದಿವಸಕ್ಕಷ್ಟೇ. 4 ದಿವಸ 4 ನಿಮಿಷದ ಹಕ್ಕಳದ ಹೋಗ್ಬಿಡುತ್ತೆ. ಅಲ್ಲ ಲಕ್ಷ್ಮಿ, ಗೊಂಬೆ 4 ದಿವಸ ಮನೇಲಿ ಇಲ್ದಿರೋದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ? ನಿನಗೇ ಗೊತ್ತು. ಅವಳು ಮದುವೆ ಆಗಿ ಬೇರೆ ಹೋಗ್ಬಿಟ್ಟಾಗ ಏನು ಮಾಡ್ತೀಯ? ಗಾಬರಿ ಆಗ್ಬೇಡ, ಮದುವೆಗೆ ಇನ್ನೂ ಬೇಕಾದಷ್ಟು ದಿವಸ ಇದೆ. ಅವಳು ಹೋದ್ರೇನಂತೆ, ನಾವೆಲ್ಲ ಇರ್ತೀವಲ್ಲ, ಚಿಂತೆ ಮಾಡಬೇಡ. ಅಪ್ಪಾಜಿ, ಹೊರಗಿಂದ ಬಂದಿದ್ದೀರಾ, ಆಯಾಸ ಆಗಿರುತ್ತೆ, ಕೂತ್ಕೊಳ್ಳಿ. ತಿನ್ನಕ್ಕೆ ಕುಡಿಯೋಕೆ ಏನಾದ್ರು ತರ್ತೀನಿ. ತರಕಾರಿ ತರೋದು ಯಾವ ಮಹಾ ಕೆಲಸನಮ್ಮ, ಅದೇನು ಬೇಡ. ಬೆಳಿಗ್ಗೆ ನೀನು ತಿಂಡಿ ಮಾಡಿದ್ಯಲ್ಲ, ತುಂಬ ರುಚಿಯಾಗಿತ್ತು. ಅವಶ್ಯಕತೆಗಿಂತ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ. ಅದೇ ಹೊಟ್ಟೆಲಿ ಗಟ್ಟಿಯಾಗಿದೆ. ಓಕೆ, ಬೇಕಾದರೆ ನಾನೇ ಹೇಳ್ತೀನಿ. ಹಲೋ, ಯಾರು? ನಂಜುಂಡಿನಾ? ನಾನು ಲಚ್ಚಿ ಮಾತಾಡೋದು. ಇಲ್ವಾ? ಸರಿ. ಕೊನೆ ನಂಬರ್ 72. ಹಲೋ, ಬೋರೇಗೌಡ್ರ ರೆಟ್ಟಿಯಾ? ಇಲ್ವಾ? ಚಂದನ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬಾ ಕೂತ್ಕೋ. ಏನಿದು ಇದ್ದಕ್ಕಿದ್ದ ಹಾಗೆ ಒಂದು ಫೋನು ಮಾಡಿದೆ? ಹಾಗೇನಿಲ್ಲ ಮಾವ, ಮನೇಲಿ ಇದನ್ನು ಅರ್ಜೆಂಟಾಗಿ ತಲುಪಿಸ್ಬಿಡು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಮನೆ ಬಾಗಿಲು ಬೇರೆ ತೆಗ್ದಿತ್ತಲ್ಲ, ಒಳಗೆ ಬಂದ್ಬಿಟ್ಟೆ. ಅದಕ್ಕೇನಂತೆ, ಇದು ನಿನ್ನ ಮನೆನೇಪ್ಪ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಮಾವ. ಅರೆ ಚಂದನ್, ಯಾವಾಗ ಬಂದೆ? ಈಗ ಬಂದೆ ಅತ್ತೆ. ಕುಮ್ದತೆಗೆ ಏನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಇದನ್ನು ತಲುಪಿಸ್ಬಿಡು ಅಂತ ಹೇಳಿದ್ರು. ತಗೊಳ್ಳಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ, ಆನ್ ದಿ ವೇ ಕೊಟ್ಟು ಹೋಗೋಣ ಅಂತ ಬಂದೆ. ಇದನ್ನ ನಿನ್ ಕೈಲಿ ಕಳಿಸ್ಬೇಕಿತ್ತಾ? ಅವಳಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅಷ್ಟೊಂದು ಅರ್ಜೆಂಟ್ ಏನಿತ್ತಂತೆ? ಕಲ್ಪನಾ, ಏನಂತ ಇವಾಗ? ಈ ನೆಪದಲ್ಲಾದ್ರೂ ಚಂದನ್ ನಮ್ಮ ಮನೆಗೆ ಬಂದಲ್ಲ, ಐ ಆಮ್ ವೆರಿ ಹ್ಯಾಪಿ. ಯಾರಿರ್ಬೋದು? ಯಾರೋ ನೆಂಟ್ರಿರ್ಬೇಕು.
ಯಾರಿಗೂ ಬೋರೇಗೌಡ್ರು ಗೊತ್ತಿಲ್ಲ ನಂಜುಂಡಿನೂ ಗೊತ್ತಿಲ್ಲ. ದ್ಯಾವ್ರೆ ಹೆಂಗಾದ್ರೂ ಮಾಡಿ ತಾತವನ್ ತಾವ ನಂಜುಂಡಿ ತಾವ ಮಾತಾಡಂಗ್ ಮಾಡಪ್ಪ. ಕಾರಣ ಏನೇ ಇರಲಿ, ನೀನು ಮನೆಗೆ ಬಂದಿದ್ಯಲ್ಲ ಅದೇ ತುಂಬ ಸಂತೋಷವಾದ ವಿಷಯ. ಅದು ಶ್ರುತಿ ಇಲ್ಲ ಅಂತ ಗೊತ್ತಿದ್ಮೇಲೂ ಬಂದಿದೆಯಲ್ಲ ಅದು. ಕಲ್ಪನಾ, ಇವತ್ತು ಚಂದನ್ನ ಬರೀ ಹೋಟೆಲ್ ಕಳಿಸ್ತೀಯಾ? ಮಾವ ಏನು ಬೇಡ, ಈಗ ತಾನೇ ಮನೆಯಿಂದ ನಾನು. ಅದೆಲ್ಲ ಏನೂ ಇಲ್ಲ, ಇದ್ದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಯಾರಾದ್ರೂ ಮಾತಾಡ್ಬೋದು. ಲಕ್ಷ್ಮಿ, ಏನ್ ಮಾಡ್ತಾ ಇದ್ಯಾ? ಹಲೋ 2 ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಸರಿ ಕಣವ. ಮೊದ್ಲು ಜ್ಯೂಸ್ ತಗೊಂಡೋಗ್ ಕೊಟ್ಬಿಡವ, ಆಮ್ಯಾಗ ಫೋನ್ ಮಾಡುವ. ಗಿರಿ, ಯಾರದ್ಲ ಫೋನು? ಗೊತ್ತಿಲ್ಲ ಚಿಕ್ಕಪ್ಪ, ಮಾತಾಡ್ತಾನೆ ಇಲ್ಲ. ಹೌದಾ? ತಪ್ಪ ಇಲ್ಲಿ ಫೋನ್. ಹಲೋ ಹಲೋ ಹಲೋ. ಕಟ್ ಮಾಡ್ಬಿಟ್ರು ಕಳ್ಳ. ಯಾವ್ದೋ ನಂಬರು ಯಾರಿಗೋ ಮಾಡಕ್ ಹೋಗಿ ನಮ್ಮ ಮಟ್ಟಿಗೆ ಬಂದದೆ ಬಿಡು. ತಾತಮ್ಮ ಮಾತ್ರ ತಕ್ಕಂತ ಬಲವಂತ ಮಾಡ್ಕೊತ್ತೆ. ಆ್ಯಕ್ಚುಲಿ ನಿನ್ನ ಗೊಂಬೆ ಎಂಗೇಜ್ಮೆಂಟ್ ಫಿಕ್ಸ್ ಆದಾಗಿಂದ ನಿಮ್ಮ ಅತ್ತೆ ಕಾಲು ಭೂಮಿ ಮೇಲೆ ಇಲ್ವೇ ಇಲ್ಲ. ಆವತ್ತಿಂದ ಶಾಪಿಂಗ್ಸ್ ನಡೀತಾನೆ ಇದೆ. ಅದೇ ಬೇಡ ಅಂತ ಹೇಳಿದ್ವಿ. ಮಾವ ಅಳಿಯ ಇಬ್ರು ನಗ್ತಾನೆ ಇರ್ತೀರ, ತಗೊಳ್ಳಿ. ಅತ್ತೆ, ಮಾವಂಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ. ನನ್ನ ಸೆನ್ಸ್ ಆಫ್ ಹ್ಯೂಮರ್ ಒಂದೊಂದ್ಸಲಿ ಕಲ್ಪನಾಗೆ ತುಂಬ ಕಷ್ಟ ಆಗುತ್ತೆ. ಅಲ್ಲ ಕಲ್ಪನಾ? ಹೌದು ಹೌದು, ಹಾಸ್ಯದ ಹೆಸರಲ್ಲಿ ಎಲ್ರೂ ರೇಗಿಸ್ತಾ ಇರ್ತಾರೆ. ಚಂದು, ಯಾಕೆ ಜ್ಯೂಸ್ ಹಾಗೆ ಇಟ್ಕೊಂಡಿದ್ಯಾ? ಕುಡಿ. ಸರಿ ಅತ್ತೆ, ಟೈಮ್ ಆಯ್ತು, ಆಫೀಸ್ ಟ್ರೈನ್ಸ್ ಕಾಯ್ತಾ ಇರ್ತಾರೆ. ನನ್ಗೆ ಯಾರನ್ನೂ ಕಾಯ್ಸಕ್ ಇಷ್ಟ ಇಲ್ಲ. ಗೊಂಬೆನ ಮಾತ್ರ ಕಾಯ್ಸಕ್ಕೆ. ಓ, ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ ಬಿಡಿ. ಬರ್ತೀನಿ ಮಾವ. ಸರಿ ಬರ್ತೀನಿ ಅತ್ತೆ. ಹಾಗಾಗಿ ಬರ್ತಾ ಇರೋ. ಶ್ಯೂರ್, ಖಂಡಿತ. ಏನು ತುಂಬ ಸಂತೋಷವಾಗಿದ್ದೀರಾ? ನನ್ನ ಅಣ್ಣನ ಮಗ, ನನ್ನ ಅಳಿಯ ನನ್ನ ಮನೆಗೆ ಬಂದಿದ್ದಾನೆ ಅಂದರೆ ಸಂತೋಷ ಆಗಲ್ವಾ?
ನಿಮ್ಮ ಅಣ್ಣನ ಹೆಸರು ಹೇಳಿದ್ರೆ ನಿಂಗೆ ಇಷ್ಟ ಆಗಲ್ಲ, ನಿಮ್ಮ ಅತ್ತಿಗೆ ಮುಖ ನೋಡಿದ್ರೆ ನಿಂಗೆ ಹಿಡಿಸಲ್ಲ. ಅವ್ರ ಮಗ ನಮ್ಮನೆ ಅಳಿಯ. ನೀವು ಹೆಂಗಸರು ಯಾವುದಕ್ಕೆ ಸಂತೋಷ ಪಡ್ತೀರಾ, ಯಾವುದಕ್ಕೆ ಬೇಜಾರು ಮಾಡ್ಕೋತೀರಾ ಅರ್ಥನೇ ಆಗಲ್ಲ. ನಿನಗೆ ಅರ್ಥ ಆಗದೆ ಇರೋದೇ ಒಳ್ಳೇದು. ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲನ ತಿಳ್ಕೊಳಕ್ ಹೋಗ್ಬಾರ್ದು ಅಂತಾರೆ. ಅದ್ಯಾವುದನ್ನು ತಿಳ್ಕೊಳ್ದೆ ಇದ್ರೇನೆ ಒಳ್ಳೇದು. ನೀನು ಹೇಳೋದು ಸರಿ. ಆದರೆ ಚಂದನ್ ಬಂದು ಹೋದ್ಮೇಲೆ ನನಗೇನು ಅನಿಸ್ತು ಗೊತ್ತಾ? ಇಷ್ಟು ದಿವಸ ನಿನ್ನ ಹತ್ರ ಹೇಳ್ಕೊಳ್ತಾ ಇರೋದನ್ನ ಇವತ್ತು ಹೇಳ್ಕೊತಾ ಇದ್ದೀನಿ. ನಮ್ಗಿರೋದು ಒಬ್ಳೆ ಮಗಳು, ಮದುವೆ ಆದಮೇಲೆ ಗಂಡನ ಮನೆಗೆ ಹೊರಟೋಗ್ತಾಳೆ. ಕಡೆಗಾಲದಲ್ಲಿ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಗಂಡು ಮಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು. ಆದರೆ ಚಂದನ್ ಬಂದು ಹೋದ್ಮೇಲೆ ಹಾಗೆ ಮತ್ತೆ ಅನ್ಸಲ್ಲ ಅನ್ನಿಸ್ತಾ ಇದೆ. ನಿನಗ್ಯಾಕೆ ಆ ಯೋಚನೆ ಬಂತು? ನಾನು ನನ್ನ ಮಗಳನ್ನ ಗಂಡು ಮಗನ ಹಾಗೆ ಬೆಳೆಸಿದ್ದೆ. ಈ ಕಾಲದಲ್ಲಿ ಗಂಡು ಮಕ್ಕಳು ತನ್ನ ತಂದೆ ತಾಯಿನ ಯಾರು ಸುಖವಾಗಿ ನೋಡ್ಕೊಂಡಿದ್ದಾರೆ ಹೇಳು? ತಂದೆ ತಾಯಿನ ಸುಖವಾಗಿ ನೋಡ್ಕೊಂಡಿರೋದೇ ಹೆಣ್ಮಕ್ಳು. ಗಂಡು ಮಕ್ಳಿಗೆ ಹೃದಯ ಇರುತ್ತೆ, ಅದು ಬರೀ ರಕ್ತ ಪರಿಚಲನೆಗೆ ಮಾತ್ರ. ಹೆಣ್ಮಕ್ಳಿಗೂ ಹೃದಯ ಇರುತ್ತೆ, ಅದು ಪ್ರೀತಿಸೋದಕ್ಕೆ ಮಾತ್ರ. ನೀನು ಹೆಂಗಸರನ್ನ ವಹಿಸ್ಕೊಳ್ಳೋ ರೀತಿನೂ ಅದ್ಭುತ, ಗಂಡಸರನ್ನ ದ್ವೇಷಿಸೋ ರೀತಿನೂ ಅದ್ಭುತ. ಸಾರಿ ಏನ್ ಮಾಡೋದು? ಲಕ್ಷ್ಮಿ, ನಿನಗೇನು ಇಷ್ಟನೋ ಅದು ಮಾಡಮ್ಮ. ನೀ ಏನೇ ಮಾಡಿದ್ರು ಅದು ರುಚಿಯಾಗಿರುತ್ತೆ. ಲಕ್ಷ್ಮಿ, ಹುರುಳಿಕಾಳು ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಪಲ್ಯ ಮಾಡಿಬಿಡು. ಸರಿ ಕಣವ್ವ. ಅವ್ವ, ಈಗ ಬಂದಿದ್ರಲ್ಲ ಅವ್ರು ನಿಮ್ಮ ನೆಂಟ್ರೆ? ನನ್ನ ಅಣ್ಣನ ಮಗ. ನಿಮ್ ಗೊಂಬೆ ಅಕ್ಕ ಇದ್ದಾಳಲ್ಲ, ಅವಳನ್ನ ಮದುವೆ ಆಗ್ತಿರೋ ರಾಜ್ಕುಮಾರ. ಅಯ್ಯೋ, ನಾನು ಅವ್ರನ್ನ ನೋಡೋಕ್ಕೆ ಆಗಿಲ್ವೇ. ಅಯ್ಯೋಯ್ಯೋ, ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಳ್ತೀಯ? ಮದುವೆ ಆದ್ಮೇಲೆ ದಿನಾ ನೋಡುವಂತೆ ಅವನ್ನ. ತಾತಮ್ಮ ತಗೋ ಮಾತ್ರ ನಂಗೋ. ತಾತಮ್ಮ, ತಾತಮ್ಮ, ಗಿರಿ, ತಾತಮ್ಮಂಗೆ ಊಟ ಮಾಡಿಸಿದ್ಯಲ್ಲ, ಅದ್ಯಾವ್ರು ನಿಂಗೆ ಯಾವತ್ತೂ ಹಸ್ಕೊಂಡಿರಕ್ ಬಿಡಕ್ಕಿಲ್ಲ ಬಿಡು. ನಾನು ಊಟ ಮಾಡಿಸ್ದೆ ಚಿಕ್ಕಪ್ಪ, ನೀನ್ ಹೆಂಗಾರು ಮಾಡಿ ಮಾತ್ರ ನುಂಗ್ಸು, ಇಲ್ಲ ಅಂದ್ರೆ ಲಚ್ಚೇಕ ಬಂದು ನನ್ಗೆ ಬೈತಾಳೆ. ಓ, ಇನ್ನ ಮಾತ್ರ ತಕೊಂಡಿಲ್ವಾ? ತಾತಮ್ಮ, ಆ ಚಿಕ್ಕ ಕೂಸಿ ಗೊತ್ತಾಗ ಇಸ್ಯ ನಿಂಗೆ ಗೊತ್ತಾಯ್ಕಿಲ್ಲ ಬಿಡು. ಊಟ ಮಾಡಕ್ಕೂ ಆಟ ಮಾಡ್ತೀಯ, ತಿಂಡಿ ತಿನ್ನಕ್ಕೂ ಆಟ ಮಾಡ್ತೀಯ, ಮಾತ್ರೆ ತಗೊಳಕ್ಕೂ ಆಟ ಮಾಡ್ತೀಯ, ಎಲ್ಲದಕ್ಕೂ ಆಟ 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 ಆಟ. ಹೆಂಗ್ ಹೇಳ್ಬೇಕು ಅದು ಯಾವ್ರಿಗೆ ಗೊತ್ತು. ನಾನು ಆಟನೂ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಕಡ್ಲ. ಮುದ್ದೆ ಉದ್ಕಿತ ಕಡ್ಲ. ನನ್ ಮೊಮ್ಮಗಳ ಮಕ ನೋಡಿ ನಾನು ಸತ್ತೋಯ್ತೀನಿ. ನಾನು ಸತ್ಬೇಕಿ, ನಾನು ಊತಕ್ಕೆ ನೀ ಕೈ ಮುಗಿದ್ ಬಿಡ್ಲ ಸಾಕು. ತಾತಮ್ಮ, ಇದೇನ್ ಮಾತು ಅಂತ ಆಡ್ತೀಯ ಬಿಡ್ತು ಅನ್ನು. ಹಿಂಗ್ ನಿನ್ ಮೊಮ್ಮಗಳು ನೋಡ್ಬೇಕು ಅನ್ಸಂಗೆ ನಂಗ್ ನನ್ ತಕ್ಕಿ ಲಚ್ಚಿ ನೋಡ್ಬೇಕು ಅಂತ ಅನ್ಸಕ್ಕಿಲ್ವಾ? ಏಟ್ ಹೇಳರು ಅರ್ಥನೇ ಆಗ್ತಿಲ್ಲ ಬಿಡು. ಅದೆಲ್ಲ ನಂಗೇನು ತಿಳಿಯಕ್ಕಿಲ್ಲ ಕಡ್ಲ. ಮುದ್ದೆ ಉದ್ಕಿತ ಲಚ್ಚಿ ನೋಡ್ಬೇಕು, ಅವಳು ನೋಡ್ದೆ ಇದ್ಬೇಕೆ. ಅನ್ನ ಯಾಕೆ ತಿನ್ಬೇಕು, ಮಾತ್ರೆ ಯಾಕೆ ನುಗ್ಬೇಕು? ಈ ಅಟ್ಟಿಲಿ ಎಲ್ರೂ ನಾನು ಸಾಯ್ಲಿ ಅಂತ ಕಾಯ್ತವ್ರೆ ಕಡ್ಲ. ಸಾವು ಬಯಸೋ ಅಟ್ಟಿಲಿ ಜೀವ ಇರಲ್ಲ ಕಡ್ಲ. ನನ್ ಮೊಮ್ಮಗಳನ್ನ, ಆ ಪಾಪ್ ಕೇಳಿ, ಆ ಕರ್ಮಗೇಡಿ ಮೊಮ್ಮಗಳನ್ನ ಅದೃಷ್ಟ ದೇವತೆ, ಅದೃಷ್ಟ ಲಕ್ಷ್ಮಿ ಅಂತಾರೆ ಕಡ್ಲ. ಹಂಗಂದವ್ರ ಬಾಯಿಗೆ ಬಣ್ಣ ಹಾಕ. ಆ ಪಾಪ್ಗಿಡಿ ಮೊಮ್ಮಗಳನ್ನ ನಾವೊಂದಕ್ಕಿಂತ ನೋಡ್ಬೇಕು. ಅವಳನ್ನ ನೋಡ್ತಾ ನಾನು ಸತ್ತೋದ್ರೆ ನಾನು ಅಂತರ್ಪಿಶಾಚಿ ಆಗ್ಬಿಡ್ತೀನಿ ಕಡ್ಲ. ಒಂದೇ ಹೊತ್ಕಿತ ಅವಳನ್ನ ನೋಡಿ ನಂಗೆ ಕಣ್ಣು ಮುಚ್ಚಿಬಿಡ್ತೀನಪ್ಪ. ಒಂದೇ ಹೊತ್ಕಿತ